ಎಲ್ಲರಿಗೂ ಶುಭ ಮುಂಜಾನೆ. ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ಕಾಂತಪುರಂ ಇವರು ನಡೆಸುವಂತಹ ಮನುಷ್ಯರೊಂದಿಗೆ ಎಂಬ ಘೋಷವಾಕ್ಯದೊಂದಿಗೆ ನಡೆಸುವಂತಹ ಒಂದು ಕೇರಳ ಯಾತ್ರೆ, ಮನುಷ್ಯರೆಡೆಯಲ್ಲಿ ಪರಸ್ಪರ ಪ್ರೀತಿ, ಸ್ನೇಹ, ಸೌಹಾರ್ದತೆ ಮೂಡಿಸುವಂತಹ ಅದಕ್ಕೆ ಬೇಕಾಗಿ ರೂಪಿಸುವಂತಹ ಗ್ರ್ಯಾಂಡ್ ಮುಫ್ತಿಯ ಎರಡನೇ ಕೇರಳ ಯಾತ್ರೆಯು, ಮೂರನೇ ಕೇರಳ ಯಾತ್ರೆಯು ನಡೆಯುತ್ತಿದೆ. ಜನವರಿ 2026 1ರಿಂದ 16 ತನಕ. ಅದು ಪ್ರಾರಂಭಗೊಳ್ಳುವುದು ಉಳ್ಳಾಳದಿಂದ. ಕರ್ನಾಟಕದ ಪವಿತ್ರ ಕೇಂದ್ರವಾದಂತಹ ಉಳ್ಳಾಲ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾ ಶರೀಫಿನಿಂದ ಜಿಯಾರತ್ತಿನೊಂದಿಗೆ ನಾಡಿದ್ದು ಜನವರಿ 1ರಿಂದ ಆರಂಭಗೊಳ್ಳುವಂತಹ ಕೇರಳ ಯಾತ್ರೆ. ಇದರ ಬಗ್ಗೆ ಕರ್ನಾಟಕದಾದ್ಯಂತ ಪ್ರಚಾರ ಪಡಿಸಲಿಕ್ಕೋಸ್ಕರವಾಗಿದ್ದೇವೆ ನಾವು ಒಗ್ಗೂಡಿತು. ಇದು ನಾವು ಗ್ರ್ಯಾಂಡ್ ಮುಫ್ತಿಯ ಕರ್ನಾಟಕ ರಾಜ್ಯದ ಖಾಜಿಗಳಾದಂತಹ ಗ್ರ್ಯಾಂಡ್ ಮುಫ್ತಿಯು ಖಾಜಿಗಳಾದಂತಹ ಕರ್ನಾಟಕದ 500 ಮೊಹಲ್ಲಾಗಳಿವೆ. 500 ಮೊಹಲ್ಲಾಗಳನ್ನೊಳಗೊಂಡ ಒಂದು ರಾಜ್ಯ ಸಮಿತಿ ಅಸ್ತಿತ್ವಕ್ಕೆ ಬಂದಿದೆ. ಅದರ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ MPM ಅಶ್ರಫ್ ಸಾದಿ ಮಲ್ಲೂರ್ ಅವರು ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೂಪದಲ್ಲಿ ಇದರ ಸೋಷಿಯಲ್ ವಿಭಾಗದ ಕಾರ್ಯದರ್ಶಿಗಳಾಗಿದ್ದಾರೆ ಹೈದರ್ ಅಲಿ ಹಿಮಮಿ ಮಲಾರ್ ಅವರು. ಅದೇ ರೂಪದಲ್ಲಿ ಇದರ ಫತ್ವಾ ಕಮಿಟಿ ಸೆಕ್ರೆಟರಿಯಾಗಿದ್ದಾರೆ ಬದರುದ್ದೀನ್ ಅಜ್ಹರಿ ಕೈಕಂಬ ಇಲ್ಲಿ ಉಗಿಡುದು. ಅದೇ ರೂಪದಲ್ಲಿ ಇದರ ಎಜುಕೇಷನ್ ಡಿಪಾರ್ಟ್ಮೆಂಟಿನ ಕಾರ್ಯದರ್ಶಿಯಾಗಿದ್ದೇನೆ ನಾನು, ಅಥವಾ MA ಅಬೂಬಕರ್ ಸಿದ್ದೀಕ್ ಸಕಾಫಿ ಮೂಳೂರು. ನಮ್ಮ ಈ ಯಾತ್ರೆಯನ್ನು ಜನರೆಡೆಗೆ ತಲುಪಿಸಿ ಇದೊಂದು ಐಕ್ಯತೆಯ, ಭಾವೈಕ್ಯತೆಯ ಮಹಾ ಕಾರ್ಯಕ್ರಮವಾಗಬೇಕು ಎಂಬುದನ್ನು ಜನರೆಡೆಯಲ್ಲಿ ಬಿತ್ತರಿಸಬೇಕು ಎಂದು ಮಾನ್ಯ ಪತ್ರಿಕಾ ಬಳಗದವರೊಂದಿಗೆ ವಿನಂತಿಸುತ್ತಾ ಇದ್ದೇವೆ. ಅದೇ ರೂಪದಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಕರ್ನಾಟಕ ರಾಜ್ಯ ದಿವಾನೆ ಖಾಜಿ ಇದರ ಜನರಲ್ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿ ಮಾನ್ಯ MPM ಅಶ್ರಫ್ ಸಾದಿ ಮಲ್ಲೂರ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೂಪದಲ್ಲಿ ಇದರ ಫತ್ವಾ ವಿಭಾಗದ ಕಾರ್ಯದರ್ಶಿಯಾದಂತಹ ಮಾನ್ಯ ಬದರುದ್ದೀನ್ ಅಜ್ಹರಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೂಪದಲ್ಲಿ ಸೋಷಿಯಲ್ ವಿಭಾಗದ ಕಾರ್ಯದರ್ಶಿಯಾದಂತಹ ಮಾನ್ಯ ಹೈದರ್ ಅಲಿ ಹಿಮಾಮಿ ಅವರಿಗೂ ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೂಪದಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ಜಾಗತಿಕ ಮಟ್ಟದಲ್ಲಿ ಪ್ರಚುರಪಡಿಸುವಂತಹ ಮಾನ್ಯ ಎಲ್ಲ ಪತ್ರಿಕಾ ವೃಂದದವರಿಗೂ ಕೂಡ ದಿವಾನೆ ಖಾಜಿ ಇದರ ಬಗೆಯಿಂದ ಅಂತರಾಳದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೈ ಹಿಂದ್. ಇದರ ಬಗ್ಗೆ ವಿಸ್ತಾರವಾಗಿ ಮಾತಾಡಲಿಕ್ಕೋಸ್ಕರ ನಮ್ಮ ದಿವಾನೆ ಖಾಜಿ ಇದರ ಪ್ರಧಾನ ಕಾರ್ಯದರ್ಶಿಯಾದ ಅಶ್ರಫ್ ಸಾದಿ ಉಸ್ತಾದರನ್ನು ಆಹ್ವಾನಿಸ್ತಾ ಇದ್ದೇನೆ. ನಮಸ್ಕಾರಗಳು. ಸುಲ್ತಾನುಲ್ ಉಲಮಾ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ AP ಉಸ್ತಾದರ ಮೂರನೇ ಕೇರಳ ಯಾತ್ರೆ ಗುರುವಾರ ಉಳ್ಳಾಳದಲ್ಲಿ 1 ಗಂಟೆಗೆ ಮಧ್ಯಾಹ್ನ 1 ಗಂಟೆಗೆ ಅವರು ಚಾಲನೆ ನೀಡಲಿದ್ದಾರೆ. ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ಬಗ್ಗೆ ಎಲ್ಲರಿಗೂ ತಿಳಿದಿರುವ ಸಂಗತಿ. ಕರ್ನಾಟಕದಲ್ಲಿಯೇ ನಮ್ಮಂತಹ ಉಲಮಾಗಳು, ಅವರ ಶಿಷ್ಯಂದರು 6-7 ಸಾವಿರ ಶಿಷ್ಯಂದರು ನಮ್ಮ ಕರ್ನಾಟಕದಲ್ಲಿದ್ದಾರೆ. ಅದೇ ರೀತಿ ನೂರಾರು ಸಂಸ್ಥೆಗಳು ಅವರ ಅಧೀನದಲ್ಲಿ ಕರ್ನಾಟಕದಲ್ಲಿ ಮುನ್ನಡೆಯುತ್ತಿದೆ.
ಸುಲ್ತಾನುಲ್ ಉಲಮಾ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಇವರು ಈಗ 3ನೇ ಕೇರಳ ಯಾತ್ರೆ ಇದೇ ಬರುವ ಗುರುವಾರ 1 ಗಂಟೆಗೆ ಸಯ್ಯದ್ ಮದನಿ ದರ್ಗಾ ಶರೀಫಿನಿಂದ ಪ್ರಾರಂಭಗೊಳ್ಳಲಿದೆ. ಆವತ್ತು ನಮ್ಮ ಸಮಸ್ತದ ಅಧ್ಯಕ್ಷರಾದ ಈ ಸುಲೈಮಾನ್ ಉಸ್ತಾದ್, ಅದೇ ರೀತಿ ಬದರು ಸಾದಾತ್ ಖಲೀಲ್ ತಂಗಲ್, ಪೇರೋಡ್ ಅಬ್ದುಲ್ ರಹಮಾನ್ ಸಖಾಫಿ ಉಸ್ತಾದ್, ಅದೇ ರೀತಿ ಕರ್ನಾಟಕದ ಪಂಬೈ ಮಸ್ಜಿದ್ ತಕ್ವಾ ಚೇರ್ಮನ್ ವೈ ಅಬ್ದುಲ್ಲಾ ಕುഞ്ഞി ಹಾಜಿ, ಎಸ್.ಎಂ.ಆರ್. ರಶೀದ್ ಹಾಜಿ, ನಮ್ಮ ರಾಜ್ಯದ ಸ್ಪೀಕರ್ ಯು.ಟಿ. ಖಾದರ್ ಸಾಹಿಬ್, ಯು.ಟಿ. ಇಫ್ತಿಕಾರ್ ಅಲಿ, ಇನಾಯತ್ ಅಲಿ ಮುಲ್ಕಿ, ಕಣಚೂರ್ ಮೋಹನ್ ಹಾಜಿ, ನಮ್ಮ ಕರ್ನಾಟಕ ಜಮಿಯತುಲ್ ಉಲಮಾದ ಅಧ್ಯಕ್ಷರಾದ ಝೈನುಲ್ ಉಲಮಾ ಎಂ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾನಿ, ಇನ್ನಿತರ ಅದೇ ರೀತಿ ನಮ್ಮ ವಫ್ ಕೌನ್ಸಿಲ್ ವೈಸ್ ಚೇರ್ಮನ್ ಆದ ಶಾಫಿ ಸೈದಿ ಬೆಂಗಳೂರು, ಎಂ.ಎಸ್. ಅಬ್ದುಲ್ ರಶೀದ್ ಸಖಾಫಿ ಝೈನಿ, ನಮ್ಮ ಇದರ ಸುನ್ನಿ ಸಂಯುಕ್ತ ಜಮಾಯತ್ ಕರ್ನಾಟಕ ದಿವಾನೆ ಕಾಜಿ ಎಂಬ ಮಹತ್ತರವಾದ ಒಂದು ಸಂಘಟನೆ ಇದೆ. ಸ್ವಾಗತ ಭಾಷಣದಲ್ಲಿ ಕೇಳಿದಂತೆ ಶೇಖುನಾ ಸುಲ್ತಾನುಲ್ ಉಲಮಾ ಎ.ಪಿ. ಅಬೂಬಕರ್ ಮುಸಲಿ ಅವರು ಕರ್ನಾಟಕದಲ್ಲಿ 12 ಸಂಯುಕ್ತ ಜಮಾಯತಿನ ಕಾಜಿಯಾಗಿದ್ದಾರೆ. 12 ಎಂದರೆ ಶಿವಮೊಗ್ಗ, ಕೊಡಗು, ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5-6 ಸಂಯುಕ್ತ ಜಮಾಯತಿದೆ. ಮೊತ್ತದಲ್ಲಿ 500ಕ್ಕೂ ಮಿಕ್ಕ ಮೊಹಲ್ಲದ ಕಾಜಿಯಾಗಿರುವ ಸುಲ್ತಾನುಲ್ ಉಲಮಾ ಎ.ಪಿ. ಅಬೂಬಕರ್ ಮುಸ್ಲಿಯಾರ್ ಅವರ ನೇತೃತ್ವದಲ್ಲಿ ನಮ್ಮ ಸುನ್ನಿ ಸಂಯುಕ್ತ ಜಮಾಯತ್ ದಿವಾನೆ ಕಾಜಿ ಎಂಬ ಕರ್ನಾಟಕ ರಾಜ್ಯ ಸಮಿತಿ ಈಗ ಪತ್ರಿಕಾಗೋಷ್ಠಿ ನಡೆಯುತ್ತಿದೆ. ಇದರ ಅಧ್ಯಕ್ಷರು ಸಯ್ಯದ್ ಮುಸ್ತಾಕುರ್ ರಹಮಾನ್ ಚಟ್ಟಕಲ್ ತಂಗಲ್ರವರು, ಅದರ ಉಪಾಧ್ಯಕ್ಷರಾಗಿ ದರ್ಗಾ ಶರೀಫ್ ಅಧ್ಯಕ್ಷರಾದ ಹನೀಫ್ ಅಜುಲ್ಲಾಲ, ಮತ್ತೊಬ್ಬ ಉಪಾಧ್ಯಕ್ಷರಾಗಿ ಕೊಡಗು ಹುಸೈನ್ ಸಖಾಫಿ ಎನ್.ಎಂ. ಆಡ್ರವರು, ಕೋಶಾಧಿಕಾರಿಯಾಗಿ ಜಲೀಲ್ ಹಾಜಿ ಬೆಂಗಳೂರು. ತಮ್ಮ ಹತ್ರ ಹೇಳುವುದೇನೆಂದರೆ ಈ ಒಂದು ಕೇರಳ ಯಾತ್ರೆ ತಮಗೆ ಗೊತ್ತಿರಬಹುದು. ಕಳೆದ 5-6 ವರ್ಷಗಳ ಮುಂಚೆ ಕರ್ನಾಟಕ ಯಾತ್ರೆ ನಡೆಸಿದರು. ಗುಲ್ಬರ್ಗದಿಂದ ಪ್ರಾರಂಭಗೊಂಡು ನಮ್ಮ ಮ್ಯಾಂಗ್ಳೂರು ತನಕ 9-10 ದಿವಸಗಳ ಕರ್ನಾಟಕ ಯಾತ್ರೆ ಎ.ಪಿ. ಅಬೂಬಕರ್ ಮುಸ್ಲಿಯಾರು ನಡೆಸಿದ ಸಂಗತಿ ನಿಮಗೆಲ್ಲರಿಗೂ ಗೊತ್ತುಂಟು. ಇದನ್ನು ಪತ್ರಿಕಾ ಮಾಧ್ಯಮದವರು, ಟಿವಿ ಚಾನೆಲ್ರವರು ಎಲ್ಲರೂ ಇದನ್ನು ತಾವು ಅದನ್ನು ಪ್ರಚಾರಪಡಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಇದರಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದವರು ನಂಬರ್ 3, ಅದೇ ರೀತಿ ನಂಬರ್ 5, ನಂಬರು 6, ನಂಬರು 7 ಒಂದಿಗೆ ಎಂಬ ಧ್ಯೇಯವಾಕ್ಯದಲ್ಲಿ ಕೇರಳ ಮುಸ್ಲಿಂ ಜಮಾಯತ್ ಹಮ್ಮಿಕೊಂಡಿರುವಂತಹ ಸುಲ್ತಾನುಲ್ ಉಲಮಾ ಎ.ಪಿ. ಉಸ್ತಾದರ 3ನೇ ಕೇರಳ ಯಾತ್ರೆಯ ಭಾಗವಾಗಿ ನಡೆಸಿದಂತಹ ಸುದ್ದಿಗೋಷ್ಠಿಯಲ್ಲಿ ನಮ್ಮೊಂದಿಗೆ ವಿಚಾರ ಮಂಡಿಸಿದಂತಹ ದಿವಾನೆ ಕಾಜಿ ಸುನ್ನಿ ಸಂಯುಕ್ತ ಜಮಾಯತ್ ಇದರ ಪ್ರಧಾನ ಕಾರ್ಯದರ್ಶಿ ಎಂ.ಪಿ.ಎಂ. ಅಶ್ರಫ್ ಸೌದಿ ಮಲ್ಲೂರ್ ಉಸ್ತಾದರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮೆಲ್ಲರನ್ನು ಸ್ವಾಗತಿಸಿದಂತಹ ದಿವಾನೆ ಕಾಜಿದರ ಎಜುಕೇಷನಲ್ ಕಾರ್ಯದರ್ಶಿ ಬಹುಮಾನ್ಯರಾದ ಸಿದ್ದಿಕ್ ಸಖಾಫಿ ಮೂಲೂರು ಉಸ್ತಾದರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮೊಂದಿಗೆ ಸೇರಿರುವಂತಹ ದಿವಾನೆ ಕಾಜಿದರ ಫತ್ವಾ ಸಮಿತಿಯ ಕಾರ್ಯದರ್ಶಿ ಬದರುದ್ದೀನ್ ಅಜಹರಿ ಉಸ್ತಾದ್ ಕೈಕಂಬ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಇಲ್ಲಿ ನಮಗೆ ಈ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಲು ಎಲ್ಲ ರೀತಿಯ ಸಹಕಾರಗಳನ್ನು ನೀಡಿದಂತಹ ಪತ್ರಿಕಾ ಮಾಧ್ಯಮದವರನ್ನು ಎಲ್ಲರನ್ನೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.